ಈ ಥರ ಇರೋ ಗ್ಯಾಸ್ ಸ್ಟವ್ನ ಈ ಥರ ಪಳ ಅಂತ ಹೊಳೆಯೋ ಥರ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ? ನನಗೆ ಜಸ್ಟ್ ಫ್ಯೂ ಸೆಕೆಂಡ್ಸ್ ಇದ್ದರೆ ಸಾಕಾಗುತ್ತೆ. ನೋಡಿ, ಈ ಥರ ಹಾಲಿಗೆ ಬಂದಿರೋದು ಸಾಂಬಾರೆಲ್ಲ ಸುರಿದು ಈ ಥರ ಡ್ರೈ ಆಗಿರೋದನ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅಂತ ಒಂದು ಪ್ರಾಡಕ್ಟ್ ತರಿಸಿದ್ದೆ ಅಮೆಝಾನಿಂದ, ಕ್ಲೆನ್ಸ್ಮೋ ಅಂತ. ಈ ಪ್ರಾಡಕ್ಟಿಂದ ಈಸಿಯಾಗಿ 5 ಮಿನಿಟ್ಸಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಈ ಥರ ಸ್ಪ್ರೇ ಮಾಡ್ಕೋಬೇಕಿದ್ರೆ ನೀವು ಬರ್ನಲ್ಲೆಲ್ಲ ಎತ್ತಿಕ್ಬೇಕು, ಅದಕ್ಕೆ ಸ್ಪ್ರೇ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈ ಥರ ಎಲ್ಲ ಸ್ಪ್ರೇ ಮಾಡಿಕೊಂಡು ಎಲ್ಲೆಲ್ಲಿ ಗಲೀಜಾಗಿದೆ ಅಲ್ಲಿಗೆಲ್ಲ ಅದನ್ನು ನೆನೆಯೋದಕ್ಕೆ ಬಿಡಬೇಕು ಒಂದು 5 ಮಿನಿಟ್ಸ್ ಅಷ್ಟು. ಆಮೇಲೆ ನೀಟಾಗಿ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತಲ್ಲ, ಅದರಿಂದ ನೀಟಾಗೆಲ್ಲ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಕ್ಲೀನ್ ಮಾಡ್ತಿದ್ದೀನಲ್ಲ, ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಏನಾದರೂ ನಿಮಗೆ ಅದರಲ್ಲಿ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ, ಇನ್ನೂ ಸ್ವಲ್ಪ ಗಟ್ಟಿಗೆ ಉಳ್ಕೊತಿದೆ, ಅದನ್ನೆಲ್ಲ ಬರ್ತಿಲ್ಲ ಅಂದರೆ ಸ್ಪೂನ್ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು. ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ಈ ಸ್ಪ್ರೇ ಯೂಸ್ ಮಾಡಿಕೊಂಡು ಗ್ಯಾಸ್ ಪೈಪ್ಸು, ಚಿಮ್ಮಿ ಮತ್ತು ಮಿಕ್ಸರು, ಸ್ವಿಚ್ ಬೋರ್ಡು ಮತ್ತು ಗೋಡೆಗೆಲ್ಲ ಹಾರಿರುತ್ತೆ ನೀವು ಅಡುಗೆ ಮಾಡಬೇಕಂದ್ರೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಇದೆ ಇದು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಸ್ವಲ್ಪನೂ ಉಳ್ಕೊಂಡಿಲ್ಲ, ಗಲೀಜೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಮತ್ತು ಈ ಥರ ಗೋಡೆ ಎಲ್ಲ ಗಲೀಜಾಗಿದ್ದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ನೋಡಿ, ನಾನು ಮಿಕ್ಸರ್ ಕ್ಲೀನ್ ಮಾಡ್ತಿದ್ದೀನಿ. ಇದಕ್ಕೆ ಸ್ಪ್ರೇ ಮಾಡಿ 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.